ವಿರುದ್ಧ ಸ್ಟೇ ಸಹ ಸಿಕ್ಕಿದೆ. ಇಂಥ ಸಂದರ್ಭದಲ್ಲಿ ನಮಗೆ ಒಂದು 2 ದಿನಗಳ ಹಿಂದೆ ಒಂದು ಮಾಹಿತಿ ಸಿಕ್ತು. ಈ ಯೋಜನೆ ಸಂಬಂಧಪಟ್ಟ ಹಾಗೆ ಆಘಾತಕಾರಿ ಮಾಹಿತಿ ಮತ್ತು ಎಲ್ಲ ಸಾರ್ವಜನಿಕರಿಗೂ ಮತ್ತು ಎಲ್ಲ ಮಾಧ್ಯಮದವರಿಗೂ ಸಂಘ ಸಂಸ್ಥೆಗಳಿಗೂ ಸರ್ಕಾರ ಕಡ್ಡಾಯವಾಗಿ ನೀಡಲೇಬೇಕಾದಂಥ ಒಂದು ಮಾಹಿತಿ. ಅದೇನು ಅಂದರೆ, ಸೆಂಟ್ರಲ್ಲಿನ ಒಂದು ಎಂಪವರ್ಡ್ ಕಮಿಟಿ ಅಂತಿದೆ, CEC. ಇದು ನಮ್ಮ ಸುಪ್ರೀಂ ಕೋರ್ಟ್ ಅಂಡರಲ್ಲಿ ನೇರವಾಗಿ ಕಾರ್ಯನಿರ್ವಹಿಸುತ್ತೆ. ದೇ ಆರ್ ಆನ್ಸರಬಲ್ ಟು ಓನ್ಲಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ಇದು MOEF-CC ಅಂದರೆ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಏನಿದೆ, ಅವರು ಒಂದು ಕಾನ್ಸ್ಟಿಟ್ಯೂಟ್ ಮಾಡಿರುವಂತಹ ಒಂದು ಕಮಿಟಿ, ಅವರು ಕಾನ್ಸ್ಟಿಟ್ಯೂಟ್ ಮಾಡಿರುವಂತಹ ಒಂದು ಸಮಿತಿ. ಈ ಸಮಿತಿ ಏನು ಉದ್ದೇಶ ಅಂದರೆ, ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ಏನು ಮಾರ್ಗದರ್ಶಿಗಳಿದೆ, ಸುಪ್ರೀಂ ಕೋರ್ಟಿನ ಕಾಲಕ್ಕೆ ತಕ್ಕ ಹಾಗೆ ಏನು ಆದೇಶಗಳಾಗುತ್ತೆ, ಪರಿಸರವನ್ನು ಸಂರಕ್ಷಿಸುವಂತೆ ಮಾಡುವಂಥ ಒಂದು ಗುರುತರವಾದಂಥ ಜವಾಬ್ದಾರಿ ಈ ಸೆಂಟ್ರಲ್ ಎಂಪವರ್ಡ್ ಕಮಿಟಿ CECಗೆ ಇರುತ್ತೆ. ಇದೊಂದು ಸಾಂವಿಧಾನಿಕ ಬದ್ಧವಾದಂಥ ಸಂಸ್ಥೆ ಮತ್ತು ಸ್ವಾಯತ್ತ ಸಂಸ್ಥೆ. ನಮ್ಮ ಎಲೆಕ್ಷನ್ ಕಮಿಷನ್ ಯಾವ ರೀತಿ ಇದೆ ಅದೇ ರೀತಿ ಕಾರ್ಯನಿರ್ವಹಿಸುತ್ತಿದ್ದು. ಇದು ತುಂಬ ಸೀನಿಯರ್ ಮೋಸ್ಟ್ ಅಧಿಕಾರಿಗಳನ್ನು ಕೇಂದ್ರ ಸರ್ಕಾರದವರು ಡೆಪ್ಯೂಟ್ ಮಾಡಿರ್ತಾರೆ. ಈ ಒಂದು CEC ಸಂಸ್ಥೆ ಏನಿದೆ, 18ನೇ ತಾರೀಕು ನಮಗೆ ಬಂದಿರೋ ಮಾಹಿತಿ ಪ್ರಕಾರ, ಇದನ್ನು ಯಾವುದೋ ಅಧಿಕೃತವಾಗಿ ಸರ್ಕಾರ ಕೊಟ್ಟಿಲ್ಲ, ಫಾರೆಸ್ಟ್ ಡಿಪಾರ್ಟ್ಮೆಂಟಿನ ಯಾರೋ ಸಹೋದ್ಯೋಗಿಗಳು ನಮಗೆ ಒಂದು ಒಳ್ಳೆಯ ಉದ್ದೇಶದಿಂದ ಕೊಟ್ಟಿರುವಂಥ ಮಾಹಿತಿ. 18ನೇ ತಾರೀಕು 18 ಮೇ ಈ CEC ಕಮಿಟಿ ನಮ್ಮ ರಾಜ್ಯದಲ್ಲಿ ಪ್ರವಾಸ ಕೈಗೊಳ್ತಾ ಇದೆ. ಅದರಲ್ಲಿ ನಮ್ಮ ಶರಾವತಿ ಪಂಪ್ ಸ್ಟೋರೇಜ್ ಯೋಜನಾ ಪ್ರದೇಶ ಏನಿದೆ, ಆ ಯೋಜನಾ ಪ್ರದೇಶಕ್ಕೂ ಭೇಟಿ ನೀಡ್ತಾ ಇದ್ದಾರೆ. ಉದ್ದೇಶ ಏನು ಅಂದರೆ, ಈ ಯೋಜನೆ ಸಂಬಂಧಪಟ್ಟ ಹಾಗೆ ಕೆಲವು ಮಾಹಿತಿಗಳನ್ನು ಕಲೆ ಹಾಕಿ ಅದರ ಸಾಧಕ ಬಾಧಕಗಳನ್ನು ಇನ್ವೆಸ್ಟಿಗೇಷನ್ ಮಾಡಿ ಒಂದು ವರದಿಯನ್ನು ಕೊಡೋದು ಆ ಕಮಿಟಿಯ ಉದ್ದೇಶ. ಅದು ಅದರಲ್ಲಿ ಮೆನ್ಷನು ಆಗಿದೆ. ಏನಂತ ಮೆನ್ಷನ್ ಆಗಿದೆ, ಪ್ರಿಲಿಮಿನರಿ ಡಿಸ್ಕಷನ್ ವಿತ್ CCF ಶಿವಮೊಗ್ಗ ಆ್ಯಂಡ್ ಕನ್ಸರ್ನ್ಡ್ ಆಫೀಸರ್ಸ್ ಆಫ್ KPC, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆ್ಯಂಡ್ ತುಂಬ ಮುಖ್ಯ ಇದು ಸ್ಟೇಕ್ ಹೋಲ್ಡರ್ಸ್. ಶರಾವತಿ ಪಂಪ್ ಸ್ಟೋರೇಜಲ್ಲಿ ಸ್ಟೇಕ್ ಹೋಲ್ಡರ್ಸ್ ಅಂದರೆ ಯಾರು? ಸಾರ್ವಜನಿಕರು, ಆ ಯೋಜನೆ ವಿರುದ್ಧ ಧ್ವನಿ ಎತ್ತಿರುವಂಥ ಸಾರ್ವಜನಿಕರು. ಎಲ್ಲಕ್ಕಿಂತ ಮುಖ್ಯವಾಗಿ ಯೋಜನೆಯಲ್ಲಿ ಯಾರು ನಿರಾಶ್ರಿತರಾಗ್ತಾರೆ, ಮನೆ ಮಠ ಕಳ್ಕೊತಾರೆ, ಜಮೀನುಗಳು ಕಾಣ್ತಾರೆ, ಅವರು ಸ್ಟೇಕ್ ಹೋಲ್ಡರ್ಸು. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಅಲ್ಲಿನ ಗ್ರಾಮ ಪಂಚಾಯತ್. ಇಂಥ ಒಂದು ದೊಡ್ಡ ಕಮಿಟಿ ನಮ್ಮ ಯೋಜನಾ ಪ್ರದೇಶಕ್ಕೆ ಬರ್ತಾ ಇದೆ ಅಂದರೆ ಇದನ್ನು ಮಾಹಿತಿ ಕೊಡಬೇಕಲ್ವಾ? ನಾವು ಇದ್ರ ವಿರುದ್ಧ ಅಹವಾಲುಗಳನ್ನು ಕೊಟ್ಟಿದ್ದೀವಿ, DC ಅವ್ರ ಮೆಮೊರಂಡಮ್ ಕೊಟ್ಟಿದ್ದೀವಿ, KPC ಮುಂದೆ ಡೆಮಾನ್ಸ್ಟ್ರೇಷನ್ ಮಾಡಿದ್ದೀವಿ, ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದ್ದೀವಿ. ಸುಮಾರು 75,000ಕ್ಕೂ ಹೆಚ್ಚು ಲಿಖಿತ ಮತ್ತು ಆನ್ಲೈನ್ ಮತ್ತು ಆಫ್ಲೈನ್ ಆಕ್ಷೇಪಣೆಗಳು ಯೋಜನೆ ವಿರುದ್ಧ ಸಲ್ಲಿಕೆಯಾಗಿದೆ. ಇಷ್ಟೊಂದು ದೊಡ್ಡ ಮಟ್ಟದ ಒಂದು ಅಧಿಕಾರಿ ಈ ಯೋಜನೆ ಸಂಬಂಧಪಟ್ಟಾಗಿ ಸಭೆ ಮಾಡಲಿಕ್ಕೆ ಬಂದಾಗ ಯೂಶಲಿ ಏನು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗೈಡ್ಲೈನ್ಸ್ ಪ್ರಕಾರ ಪೇಪರ್ಗಳಲ್ಲಿ ನೋಟಿಫಿಕೇಷನ್ ಕೊಡಬೇಕು, ಗ್ರಾಮ ಪಂಚಾಯಿತಿ ನೋಟಿಫಿಕೇಷನ್ ಕೊಡಬೇಕು. ಪ್ರಮುಖವಾಗಿ ಯಾರು ಇದಕ್ಕೆ ಪ್ರಮುಖವಾದ ಆಕ್ಷೇಪಣೆಗಳನ್ನು ಸಲ್ಲಿರ್ತಾರೆ ಅವರನ್ನು ಆ ಸಭೆಗೆ ಕರಿಬೇಕು ಅಂತ ಇದುವರೆಗೂ ಎಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಡಾವಳಿಗಳು ನಡ್ಕೊಂಡು ಬಂದಿರೋದು. ಅದು ಪ್ರೋಟೋಕಾಲು. ಇದು ಯಾವುದನ್ನು ಮಾಡ್ದಲೆ, ಏನೂ ಮಾಹಿತಿ ಕೊಡ್ದಲೆ ಈ ಅಧಿಕಾರಿ ನಾಳೆ ಅಂದರೆ 2ನೇ ತಾರೀಕು ಶಿವಮೊಗ್ಗದಲ್ಲಿ ಬಂದ್ಬಿಟ್ಟು ಇಲ್ಲೊಂದು ಸಭೆ ಮಾಡಿ ಶರಾವತಿ ಪಂಪ್ ಸ್ಟೋರೇಜ್ ಅಲ್ಲಿಗೆ ಹೊಡ್ತಾ ಇದ್ದಾರೆ. ನಾವು ಅದನ್ನು ಮಾಹಿತಿನ ಕಲೆ ಹಾಕಿ ಇಮಿಡಿಯೇಟ್ಲಿ ಅವರನ್ನು ನಾವು ಕಾಂಟ್ಯಾಕ್ಟ್ ಮಾಡಿದ್ವಿ, ಅವ್ರ ಅಪಾಯಿಂಟ್ಮೆಂಟನ್ನು ತೊಗೊಂಡಿದ್ದೀವಿ. ಇಲ್ಲಿ ನಾವು ಪ್ರಶ್ನೆ ಮಾಡಬೇಕಾಗಿರೋದೇನು ಅಂದರೆ, ಈ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯಲ್ಲಿ ಏನು ಸ್ಟೇ ಸಿಕ್ಕಿದೆ ಹೈಕೋರ್ಟಲ್ಲಿ, ಪ್ರಣೀತಾ ಕೌರ್ ಅಂತ ಒಬ್ಬರು IFS ಅಧಿಕಾರಿ, ಕೇಂದ್ರದ IFS ಅಧಿಕಾರಿ, ಅವರು ಒಂದು ವರದಿಯನ್ನು ಕೊಟ್ಟಿದ್ದಾರೆ ಅಲ್ಲಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ. ಇನ್ನೊಂದು ಪ್ರೊಫೆಸರ್ ಸುಕುಮಾರಂ ಮತ್ತು HS ಸಿಂಗ್ ಅಂತ ಕೇಂದ್ರದ ವನ್ಯಜೀವಿ ಮಂಡಳಿಯ ಸದಸ್ಯರು, ಅವರು ಇದೇ ಯೋಜನೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಈ ಯೋಜನೆ ಯಾವುದೇ ಕಾರಣಕ್ಕೂ ಕಾರ್ಯಸಾಧುವಲ್ಲ, ಈ ಯೋಜನೆಯಿಂದ ಅಪಾರ ಪ್ರಮಾಣದ ಪರಿಸರ ನಾಶ ಆಗುತ್ತೆ ಅಂತೇಳಿ ಇಬ್ಬರು ಅಧಿಕಾರಿಗಳು, ಕೇಂದ್ರೀಯ ಅಧಿಕಾರಿಗಳು ವರದಿಯನ್ನು ಕೊಟ್ಟಿದ್ದಾರೆ. ನ್ಯಾಷನಲ್ ವೈಲ್ಡ್ ಲೈಫ್ ಬೋರ್ಡಿನ ಒಂದು ತಂಡ ಏನು ರಚನೆ ಆಗಿತ್ತು, ಆ ತಂಡದಿಂದ ಬಂದಿರೋ ವರದಿ. ಈ ವರದಿ ಆಧಾರದ ಮೇಲೆ ನಮ್ಮ ರಾಜ್ಯ ಹೈಕೋರ್ಟಲ್ಲಿ
ಯೋಜನೆ ವಿರುದ್ಧ ಸ್ಟೇ ಸಿಕ್ಕಿದೆ. ಅದನ್ನು ರಾಜ್ಯ ಹೈಕೋರ್ಟ್ ಸಹ ಪರಿಗಣಿಸಿದೆ. ಇಲ್ಲಿ ಗಮನಿಸಬೇಕಾಗಿರೋ ಅಂಶ ಏನು ಅಂದರೆ, ಶರಾವತಿ ಪಂಪ್ ಸ್ಟೋರೇಜ್ಗೆ ಇಷ್ಟೊಂದು ವಿರೋಧ ಆಗ್ತಾ ಇದೆ, ಇಷ್ಟೊಂದು ಪರಿಸರಕ್ಕೆ ಅವೈಜ್ಞಾನಿಕವಾಗಿ ನಡೀತಿದೆ ಅಂತ ಎಲ್ಲ ಪರಿಸರ ಪ್ರೇಮಿಗಳು, ವಿಜ್ಞಾನಿಗಳು ಪಕ್ಷಾತೀತವಾಗಿ ಇದಕ್ಕೆ ವಿರೋಧ ಮಾಡ್ತಿರ್ಬೇಕಾದ್ರೆ, ಇದೇ ಸಮಯದಲ್ಲಿ ಪಕ್ಕದಲ್ಲೇ ಇರುವಂತಹ ಒಂದು ಮೂಕಾಂಬಿಕಾ ಅಭಯಾರಣ್ಯ, ಮೂಕಾಂಬಿಕಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ, ನಮ್ಮದೇನು ಶರಾವತಿ ಪಂಪ್ ಸ್ಟೋರೇಜ್ ನಡೀತಿದೆ ಅದು ಸಿಂಗಳಿಕಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ, ಅದೇ ರೀತಿ ಪಕ್ಕದಲ್ಲಿ ಮೂಕಾಂಬಿಕಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇದೆ. ಸ್ವಲ್ಪ ಟೈಗರ್ ರಿಸರ್ವ್ ಪಾರ್ಟಿಗೆ ಅಟ್ಯಾಚ್ ಆಗುತ್ತೆ. ಶರಾವತಿ ಪಂಪ್ ಸ್ಟೋರೇಜ್ ಥರನೇ ಸೇಮ್ ಪ್ರಾಜೆಕ್ಟ್ ವರಾಹಿ PSP ಅನ್ನೋದು ಮಾಡ್ಲಿಕ್ಕೆ ಹೊರಟಿದ್ದಾರೆ. ವರಾಹಿ ಪಂಪ್ ಸ್ಟೋರೇಜ್ ಪ್ರಾಜೆಕ್ಟ್ 4000 ಮೆಗಾವಾಟಿಂದು. ಖೇದಕರವಾದ ಸಂಗತಿ ಏನು ಅಂದರೆ, ಆ ವರಾಹಿ ಪಂಪ್ ಸ್ಟೋರೇಜ್ ಪ್ರಾಜೆಕ್ಟನ್ನು ಮೊನ್ನೆ ನಮ್ಮ ರಾಜ್ಯ ವನ್ಯಜೀವಿ ಮಂಡಳಿಯಿಂದ ತಾಂತ್ರಿಕವಾಗಿ ಅನುಮೋದನೆಯನ್ನು ನೀಡಿದ್ದಾರೆ.